ಮಂಡ್ಯದಲ್ಲಿ ಆನೆಗಳ ಹಾವಳಿಗೆ ಅನ್ನದಾತ ಕಂಗಾಲಾಗಿದ್ದಾನೆ. ಜಮೀನುಗಳಿಗೆ ಎಂಟ್ರಿ ಕೊಟ್ಟ ಗಜಪಡೆ ಹಿಂಡು ರೈತರಿಗೆ ಆತಂಕಕ್ಕೆ ಕಾರಣ ಆಗಿದೆ. ಮಂಡ್ಯದ ಅಂಬಿಗರಹಳ್ಳಿ ಗ್ರಾಮದಲ್ಲಿ ಕಾಡಾನೆ ಪ್ರತ್ಯಕ್ಷ ಆಗಿದೆ. ಪರಿಣಾಮ ಅಡಿಕೆ, ತೆಂಗು, ಬಾಳೆ, ಭತ್ತ ಸೇರಿ ಹಲವು ಬೆಳೆ ನಾಶ ಆಗಿದೆ. ಕಾಡಾನೆಗಳನ್ನ ಕಾಡಿಗೆ ಅಟ್ಟುವಂತೆ ರೈತರು ಆಗ್ರಹಿಸ್ತಾ ಇದ್ದಾರೆ, ಮನವಿಯನ್ನ ಕೊಡ್ತಾ ಇದ್ದಾರೆ. ಅರಣ್ಯ ಇಲಾಖೆಯ ಗಮನ ಸೆಳೆದಿದ್ದಾರೆ. ಆದ್ರೂ ಕೂಡ ಪ್ರಯೋಜನ ಆಗಿಲ್ಲ. ಕೂಡಲೇ ಈ ಕಾಡಾನೆಗಳನ್ನ ಕಾಡಿಗೆ ಅಟ್ಟಿ ಅಂತ ಹೇಳಿ ರೈತರು ಆಗ್ರಹಿಸಿದ್ದಾರೆ. ಜಮೀನುಗಳಿಗೆ ಎಂಟ್ರಿ ಕೊಟ್ಟ ಗಜಪಡೆಯಿಂದ ಜಮೀನಲ್ಲಿದ್ದ ಬೆಳೆ ಎಲ್ಲವೂ ಕೂಡ ಹಾಳಾಗಿ ಹೋಗಿದೆ. ಅಡಿಕೆ, ತೆಂಗು, ಬಾಳೆ, ಭತ್ತ ಸೇರಿ ಹಲವು ಬೆಳೆ ನಾಶವಾಗಿದೆ. ಅರಣ್ಯ ಇಲಾಖೆಯವರು ಗಮನ ವಹಿಸಬೇಕು ಅಂತ ಹೇಳಿ ರೈತರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಕಡೆ ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸಿ. ಬಾಳೆ ತೋಟ, ಈ ಬಾಳೆ ತೋಟದಲ್ಲಿ ಕಾಡಾನೆ ಹಿಂಡು ಎಂಟ್ರಿ ಕೊಟ್ಟಿದೆ. ಬಾಳೆ ಗಿಡಗಳೆಲ್ಲವೂ ಕೂಡ ಯಾವ ರೀತಿ ನೆಲಕಪ್ಪಳಿಸಿವೆ ನೋಡ್ತಾ ಇದ್ದೀರಿ. ಮತ್ತೊಂದ್ ಕಡೆ ಆ ಕಾಡಾನೆ ಹಿಂಡು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಈಗ ಫೋನ್ ಸಂಪರ್ಕದಲ್ಲಿ. ಆನಂದ್, ಈ ಕಾಡಾನೆಗಳ ಹಾವಳಿಯಿಂದ ರೈತರಿಗೆ ಸಮಸ್ಯೆ ಆಗ್ತಿರೋದನ್ನ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಎಲ್ಲೆಲ್ಲಿ ಏನೇನಾಗಿದೆ? ಅರಣ್ಯ ಇಲಾಖೆಯವರು ಏನಾದರೂ ಕ್ರಮ ಕೈಗೊಂಡಿದ್ದಾರಾ? ಹೇಗೆ? ಶ್ರೀಪಾದ್, ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಿನ ಕೆಆರ್ಎಸ್ ಹಿನ್ನೀರು ಪ್ರದೇಶ ವ್ಯಾಪ್ತಿಯಲ್ಲಿ ಕಳೆದ 2-3 ದಿನಗಳಿಂದ 2 ಕಾಡಾನೆಗಳು ಪ್ರತ್ಯಕ್ಷವಾಗಿ ಜೊತೆಗೆ ಅಲ್ಲಿ ಬೆಳೆಗಳನ್ನ ನಷ್ಟ ಮಾಡ್ತಿರೋದ್ರಿಂದ ರೈತರಲ್ಲಿ ಆತಂಕ ಉಂಟಾಗಿರುವಂತದ್ದು. ಕಳೆದ 2 ದಿನಗಳ ಹಿಂದೆ ಬಸ್ತಿ ಹೊಸಕೋಟೆ ಗ್ರಾಮದಲ್ಲಿ ಕಾಡಾನೆಗಳು ಪ್ರತ್ಯಕ್ಷ ಆಗಿದ್ದು, ಅಲ್ಲೂ ಕೂಡ ಸಾಕಷ್ಟು ಬೆಳೆ ಹಾನಿಯಾಗಿತ್ತು. ಅದಾದ ನಂತರ ನಿನ್ನೆ ಮುದುಗೆರೆ ವ್ಯಾಪ್ತಿಯಲ್ಲಿ ಕಾಡಾನೆಗಳು ಪ್ರತ್ಯಕ್ಷ ಆಗಿತ್ತು. ಜೊತೆಗೆ ಅಲ್ಲಿ ಏನು ಅಲ್ಲೂ ಕೂಡ ಒಂದಷ್ಟು ಭತ್ತ ಇರ್ಬೋದು, ತೆಂಗು, ಅಡಕೆ ಸೇರಿದಂತೆ ಸಾಕಷ್ಟು ಬೆಳೆದು ನಿಂತ ಬೆಳೆಗಳನ್ನ ಕಾಡಾನೆಗಳು ನಾಶ ಮಾಡಿದ್ವು. ಇವತ್ತು ಅಂಬಿಗರಹಳ್ಳಿ ವ್ಯಾಪ್ತಿಯಲ್ಲಿ ಕಾಡಾನೆಗಳು ಸಾಕಷ್ಟು ಬೆಳೆಯನ್ನ ನಾಶ ಮಾಡಿವೆ. ಜೊತೆಗೆ ಏನು ಕೆಆರ್ಎಸ್ ಬ್ಯಾಕ್ ವಾಟರ್ ಅಂದ್ರೆ ಹಿನ್ನೀರು ಅಲ್ಲಿವರೆಗೂ ಕೂಡ ಇರೋದ್ರಿಂದ ಹಿನ್ನೀರಿನಲ್ಲೇ ಬೀಡು ಬಿಟ್ಟಿರುವಂತ ಆನೆಗಳು ಏನು ಆಗಾಗ ಬಂದು ಬೆಳೆಗಳ ಮೇಲೆ ದಾಳಿ ಮಾಡುವಂತದ್ದು, ಬೆಳೆಗಳನ್ನ ತಿನ್ನೋದಕ್ಕೆ ಬಂದಂತ ಸಂದರ್ಭದಲ್ಲಿ ತುಳಿದು ನಷ್ಟವನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಸಾಕಷ್ಟು ಪ್ರಮಾಣದ ಬೆಳೆ ನಷ್ಟ ಆಗಿದೆ. ಇದರಿಂದ ರೈತರು ಆತಂಕಗೊಂಡಿರುವಂತದ್ದು. ಜೊತೆಗೆ ಒಂದು ಕಡೆ ಅರಣ್ಯ ಇಲಾಖೆ ಅಧಿಕಾರಿಗಳು 2 ದಿನದಿಂದ ಕಾಡುಗಟ್ಟುವಂತ ಕೆಲಸವನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರು ಕೂಡ ಪರಿಣಾಮಕಾರಿಯಾಗಿ ಮಾಡ್ತಾ ಇಲ್ಲ ಅನ್ನೋದು ಆ ಭಾಗದ ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ರಾತ್ರಿ ವೇಳೆ ನಾವು ಕಾಡುಗಟ್ಟುವಂತ ಕೆಲಸವನ್ನ ಮಾಡ್ತೀವಿ ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಾರೆ. ಆದ್ರೆ ಏನು ವೈಜ್ಞಾನಿಕವಾಗಿ ಕಾಡುಗಟ್ಟುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ರಾತ್ರಿ ವೇಳೆ ಪಟಾಕಿ ಸಿಡಿಸುವಂತ ಸೌಂಡೇ ಬರ್ತಾ ಇಲ್ಲ. ಇವ್ರಿಗೆ ಕೆಲಸ ಮಾಡ್ತಾ ಇದಾರೋ ಇಲ್ವೋ ಅನ್ನೋ ಒಂದು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂದ್ರೆ ಮಾಹಿತಿಗಾಗಿ ಮಂಡ್ಯದಲ್ಲಿ ಆನೆಗಳ ಹಾವಳಿಗೆ ಅನ್ನದಾತ ಕಂಗಾಲಾಗಿದ್ದಾನೆ. ಜಮೀನುಗಳಿಗೆ ಎಂಟ್ರಿ ಕೊಟ್ಟ ಗಜಪಡೆ ಹಿಂಡು ರೈತರಿಗೆ ಆತಂಕಕ್ಕೆ ಕಾರಣ ಆಗಿದೆ. ಮಂಡ್ಯದ ಅಂಬಿಗರಹಳ್ಳಿ ಗ್ರಾಮದಲ್ಲಿ ಕಾಡಾನೆ ಪ್ರತ್ಯಕ್ಷ ಆಗಿದೆ. ಪರಿಣಾಮ ಅಡಿಕೆ, ತೆಂಗು, ಬಾಳೆ, ಭತ್ತ ಸೇರಿ ಹಲವು ಬೆಳೆ ನಾಶ ಆಗಿದೆ. ಕಾಡಾನೆಗಳನ್ನ ಕಾಡಿಗೆ ಅಟ್ಟುವಂತೆ ರೈತರು ಆಗ್ರಹಿಸ್ತಾ ಇದ್ದಾರೆ, ಮನವಿಯನ್ನ ಕೊಡ್ತಾ ಇದ್ದಾರೆ. ಅರಣ್ಯ ಇಲಾಖೆಯ ಗಮನ ಸೆಳೆದಿದ್ದಾರೆ. ಆದ್ರೂ ಕೂಡ ಪ್ರಯೋಜನ ಆಗಿಲ್ಲ. ಕೂಡಲೇ ಈ ಕಾಡಾನೆಗಳನ್ನ ಕಾಡಿಗೆ ಅಟ್ಟಿ ಅಂತ ಹೇಳಿ ರೈತರು ಆಗ್ರಹಿಸಿದ್ದಾರೆ. ಜಮೀನುಗಳಿಗೆ ಎಂಟ್ರಿ ಕೊಟ್ಟ ಗಜಪಡೆಯಿಂದ ಜಮೀನಲ್ಲಿದ್ದ ಬೆಳೆ ಎಲ್ಲವೂ ಕೂಡ ಹಾಳಾಗಿ ಹೋಗಿದೆ. ಅಡಿಕೆ, ತೆಂಗು, ಬಾಳೆ, ಭತ್ತ ಸೇರಿ ಹಲವು ಬೆಳೆ ನಾಶವಾಗಿದೆ. ಅರಣ್ಯ ಇಲಾಖೆಯವರು ಗಮನ ವಹಿಸಬೇಕು ಅಂತ ಹೇಳಿ ರೈತರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಕಡೆ ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸಿ. ಬಾಳೆ ತೋಟ, ಈ ಬಾಳೆ ತೋಟದಲ್ಲಿ ಕಾಡಾನೆ ಹಿಂಡು ಎಂಟ್ರಿ ಕೊಟ್ಟಿದೆ. ಬಾಳೆ ಗಿಡಗಳೆಲ್ಲವೂ ಕೂಡ ಯಾವ ರೀತಿ ನೆಲಕಪ್ಪಳಿಸಿವೆ ನೋಡ್ತಾ ಇದ್ದೀರಿ. ಮತ್ತೊಂದ್ ಕಡೆ ಆ ಕಾಡಾನೆ ಹಿಂಡು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಈಗ ಫೋನ್ ಸಂಪರ್ಕದಲ್ಲಿ. ಆನಂದ್, ಈ ಕಾಡಾನೆಗಳ ಹಾವಳಿಯಿಂದ ರೈತರಿಗೆ ಸಮಸ್ಯೆ ಆಗ್ತಿರೋದನ್ನ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಎಲ್ಲೆಲ್ಲಿ ಏನೇನಾಗಿದೆ? ಅರಣ್ಯ ಇಲಾಖೆಯವರು ಏನಾದರೂ ಕ್ರಮ ಕೈಗೊಂಡಿದ್ದಾರಾ? ಹೇಗೆ? ಶ್ರೀಪಾದ್, ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಿನ ಕೆಆರ್ಎಸ್ ಹಿನ್ನೀರು ಪ್ರದೇಶ ವ್ಯಾಪ್ತಿಯಲ್ಲಿ ಕಳೆದ 2-3 ದಿನಗಳಿಂದ 2 ಕಾಡಾನೆಗಳು ಪ್ರತ್ಯಕ್ಷವಾಗಿ
ಜೊತೆಗೆ ಅಲ್ಲಿ ಬೆಳೆಗಳನ್ನ ನಷ್ಟ ಮಾಡ್ತಿರೋದ್ರಿಂದ ರೈತರಲ್ಲಿ ಆತಂಕ ಉಂಟಾಗಿರುವಂತದ್ದು. ಕಳೆದ 2 ದಿನಗಳ ಹಿಂದೆ ಬಸ್ತಿ ಹೊಸಕೋಟೆ ಗ್ರಾಮದಲ್ಲಿ ಕಾಡಾನೆಗಳು ಪ್ರತ್ಯಕ್ಷ ಆಗಿತ್ತು. ಅಲ್ಲೂ ಕೂಡ ಸಾಕಷ್ಟು ಬೆಳೆ ಹಾನಿಯಾಗಿತ್ತು. ಅದಾದ ನಂತರ ನಿನ್ನೆ ಮುದುಗೆರೆ ವ್ಯಾಪ್ತಿಯಲ್ಲಿ ಕಾಡಾನೆಗಳು ಪ್ರತ್ಯಕ್ಷ ಆಗಿತ್ತು. ಜೊತೆಗೆ ಅಲ್ಲಿ ಏನು ಅಲ್ಲೂ ಕೂಡ ಒಂದಷ್ಟು ಭತ್ತ ಇರ್ಬೋದು, ತೆಂಗು, ಅಡಕೆ ಸೇರಿದಂತೆ ಸಾಕಷ್ಟು ಬೆಳೆದು ನಿಂತ ಬೆಳೆಗಳನ್ನ ಕಾಡಾನೆಗಳು ನಾಶ ಮಾಡಿದ್ವು. ಇವತ್ತು ಅಂಬಿಗರಹಳ್ಳಿ ವ್ಯಾಪ್ತಿಯಲ್ಲಿ ಕಾಡಾನೆಗಳು ಸಾಕಷ್ಟು ಬೆಳೆಯನ್ನ ನಾಶ ಮಾಡಿವೆ. ಜೊತೆಗೆ ಏನು KRS ಬ್ಯಾಕ್ ವಾಟರ್ ಅಂದ್ರೆ ಹಿನ್ನೀರು ಅಲ್ಲಿವರೆಗೂ ಕೂಡ ಇರೋದ್ರಿಂದ ಹಿನ್ನೀರಿನಲ್ಲೇ ಬೀಡು ಬಿಟ್ಟಿರುವಂತ ಆನೆಗಳು ಏನು ಆಗಾಗ ಬಂದು ಬೆಳೆಗಳ ಮೇಲೆ ದಾಳಿ ಮಾಡುವಂತದ್ದು, ಬೆಳೆಗಳನ್ನ ತಿನ್ನೋದಕ್ಕೆ ಬಂದಂತ ಸಂದರ್ಭದಲ್ಲಿ ತುಳಿದು ನಷ್ಟವನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಸಾಕಷ್ಟು ಪ್ರಮಾಣದ ಬೆಳೆ ನಷ್ಟ ಆಗಿದೆ. ಇದರಿಂದ ರೈತರು ಆತಂಕಗೊಂಡಿರುವಂತದ್ದು. ಜೊತೆಗೆ ಒಂದು ಕಡೆ ಅರಣ್ಯ ಇಲಾಖೆ ಅಧಿಕಾರಿಗಳು 2 ದಿನದಿಂದ ಕಾಡುಗಟ್ಟುವಂತ ಕೆಲಸವನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರು ಕೂಡ ಪರಿಣಾಮಕಾರಿಯಾಗಿ ಮಾಡ್ತಾ ಇಲ್ಲ ಅನ್ನೋದು ಆ ಭಾಗದ ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ರಾತ್ರಿ ವೇಳೆ ನಾವು ಕಾಡುಗಟ್ಟುವಂತ ಕೆಲಸವನ್ನ ಮಾಡ್ತೀವಿ ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಾರೆ. ಆದ್ರೆ ಏನು ವೈಜ್ಞಾನಿಕವಾಗಿ ಕಾಡುಗಟ್ಟುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ರಾತ್ರಿ ವೇಳೆ ಪಟಾಕಿ ಸಿಡಿಸುವಂತ ಸೌಂಡೇ ಬರ್ತಾ ಇಲ್ಲ. ಇವ್ರಿಗೆ ಕೆಲಸ ಮಾಡ್ತಾ ಇದಾರೋ ಇಲ್ವೋ ಅನ್ನೋ ಒಂದು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂದ್ರೆ ಮಾಹಿತಿಗಾಗಿ ಮಂಡ್ಯದಲ್ಲಿ ಆನೆಗಳ ಹಾವಳಿಗೆ ಅನ್ನದಾತ ಕಂಗಾಲಾಗಿದ್ದಾನೆ. ಜಮೀನುಗಳಿಗೆ ಎಂಟ್ರಿ ಕೊಟ್ಟ ಗಜಪಡೆ ಹಿಂಡು ರೈತರಿಗೆ ಆತಂಕಕ್ಕೆ ಕಾರಣ ಆಗಿದೆ. ಮಂಡ್ಯದ ಅಂಬಿಗರಹಳ್ಳಿ ಗ್ರಾಮದಲ್ಲಿ ಕಾಡಾನೆ ಪ್ರತ್ಯಕ್ಷ ಆಗಿದೆ. ಪರಿಣಾಮ ಅಡಿಕೆ, ತೆಂಗು, ಬಾಳೆ, ಭತ್ತ ಸೇರಿ ಹಲವು ಬೆಳೆ ನಾಶ ಆಗಿದೆ. ಕಾಡಾನೆಗಳನ್ನ ಕಾಡಿಗೆ ಅಟ್ಟುವಂತೆ ರೈತರು ಆಗ್ರಹಿಸ್ತಾ ಇದ್ದಾರೆ, ಮನವಿಯನ್ನ ಕೊಡ್ತಾ ಇದ್ದಾರೆ. ಅರಣ್ಯ ಇಲಾಖೆಯ ಗಮನ ಸೆಳೆದಿದ್ದಾರೆ. ಆದ್ರೂ ಕೂಡ ಪ್ರಯೋಜನ ಆಗಿಲ್ಲ. ಕೂಡಲೇ ಈ ಕಾಡಾನೆಗಳನ್ನ ಕಾಡಿಗೆ ಅಟ್ಟಿ ಅಂತ ಹೇಳಿ ರೈತರು ಆಗ್ರಹಿಸಿದ್ದಾರೆ. ಜಮೀನುಗಳಿಗೆ ಎಂಟ್ರಿ ಕೊಟ್ಟ ಗಜಪಡೆಯಿಂದ ಜಮೀನಿನಲ್ಲಿದ್ದ ಬೆಳೆ ಎಲ್ಲವೂ ಕೂಡ ಹಾಳಾಗಿ ಹೋಗಿದೆ. ಅಡಿಕೆ, ತೆಂಗು, ಬಾಳೆ, ಭತ್ತ ಸೇರಿ ಹಲವು ಬೆಳೆ ನಾಶವಾಗಿದೆ. ಅರಣ್ಯ ಇಲಾಖೆಯವರು ಗಮನ ವಹಿಸಬೇಕು ಅಂತ ಹೇಳಿ ರೈತರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಕಡೆ ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸಿ, ಬಾಳೆ ತೋಟ. ಈ ಬಾಳೆ ತೋಟದಲ್ಲಿ ಕಾಡಾನೆ ಹಿಂಡು ಎಂಟ್ರಿ ಕೊಟ್ಟಿದೆ. ಬಾಳೆ ಗಿಡಗಳೆಲ್ಲವೂ ಕೂಡ ಯಾವ ರೀತಿ ನೆಲ ಕಪ್ಪಳಿಸಿವೆ ನೋಡ್ತಾ ಇದ್ದೀರಿ. ಮತ್ತೊಂದ್ ಕಡೆ ಆ ಕಾಡಾನೆ ಹಿಂಡು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಈಗ ಫೋನ್ ಸಂಪರ್ಕದಲ್ಲಿ. ಆನಂದ್, ಈ ಕಾಡಾನೆಗಳ ಹಾವಳಿಯಿಂದ ರೈತರಿಗೆ ಸಮಸ್ಯೆ ಆಗ್ತಿರೋದನ್ನ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಎಲ್ಲೆಲ್ಲಿ ಏನೇನಾಗಿದೆ? ಅರಣ್ಯ ಇಲಾಖೆಯವರು ಏನಾದರೂ ಕ್ರಮ ಕೈಗೊಂಡಿದ್ದಾರಾ? ಹೇಗೆ? ಶ್ರೀಪಾದ್, ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಿನ KRS ಹಿನ್ನೀರು ಪ್ರದೇಶ ವ್ಯಾಪ್ತಿಯಲ್ಲಿ ಕಳೆದ 2-3 ದಿನಗಳಿಂದ 2 ಕಾಡಾನೆಗಳು ಪ್ರತ್ಯಕ್ಷವಾಗಿ ಜೊತೆಗೆ ಅಲ್ಲಿ ಬೆಳೆಗಳನ್ನ ನಷ್ಟ ಮಾಡ್ತಿರೋದ್ರಿಂದ ರೈತರಲ್ಲಿ ಆತಂಕ ಉಂಟಾಗಿರುವಂತದ್ದು. ಕಳೆದ 2 ದಿನಗಳ ಹಿಂದೆ ಬಸ್ತಿ ಹೊಸಕೋಟೆ ಗ್ರಾಮದಲ್ಲಿ ಕಾಡಾನೆಗಳು ಪ್ರತ್ಯಕ್ಷ ಆಗಿತ್ತು. ಅಲ್ಲೂ ಕೂಡ ಸಾಕಷ್ಟು ಬೆಳೆ ಹಾನಿಯಾಗಿತ್ತು. ಅದಾದ ನಂತರ ನಿನ್ನೆ ಮುದುಗೆರೆ ವ್ಯಾಪ್ತಿಯಲ್ಲಿ ಕಾಡಾನೆಗಳು ಪ್ರತ್ಯಕ್ಷ ಆಗಿತ್ತು. ಜೊತೆಗೆ ಅಲ್ಲಿ ಏನು ಅಲ್ಲೂ ಕೂಡ ಒಂದಷ್ಟು ಭತ್ತ ಇರ್ಬೋದು, ತೆಂಗು, ಅಡಕೆ ಸೇರಿದಂತೆ ಸಾಕಷ್ಟು ಬೆಳೆದು ನಿಂತ ಬೆಳೆಗಳನ್ನ ಕಾಡಾನೆಗಳು ನಾಶ ಮಾಡಿದ್ವು. ಇವತ್ತು ಅಂಬಿಗರಹಳ್ಳಿ ವ್ಯಾಪ್ತಿಯಲ್ಲಿ ಕಾಡಾನೆಗಳು ಸಾಕಷ್ಟು ಬೆಳೆಯನ್ನ ನಾಶ ಮಾಡಿವೆ. ಜೊತೆಗೆ ಏನು KRS ಬ್ಯಾಕ್ ವಾಟರ್ ಅಂದ್ರೆ ಹಿನ್ನೀರು ಅಲ್ಲಿವರೆಗೂ ಕೂಡ ಇರೋದ್ರಿಂದ ಹಿನ್ನೀರಿನಲ್ಲೇ ಬೀಡು ಬಿಟ್ಟಿರುವಂತ ಆನೆಗಳು ಏನು ಆಗಾಗ ಬಂದು ಬೆಳೆಗಳ ಮೇಲೆ ದಾಳಿ ಮಾಡುವಂತದ್ದು, ಬೆಳೆಗಳನ್ನ ತಿನ್ನೋದಕ್ಕೆ ಬಂದಂತ ಸಂದರ್ಭದಲ್ಲಿ ತುಳಿದು ನಷ್ಟವನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಸಾಕಷ್ಟು ಪ್ರಮಾಣದ ಬೆಳೆ ನಷ್ಟ ಆಗಿದೆ. ಇದರಿಂದ ರೈತರು ಆತಂಕಗೊಂಡಿರುವಂತದ್ದು. ಜೊತೆಗೆ ಒಂದು ಕಡೆ ಅರಣ್ಯ ಇಲಾಖೆ ಅಧಿಕಾರಿಗಳು 2 ದಿನದಿಂದ ಕಾಡುಗಟ್ಟುವಂತ ಕೆಲಸವನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರು ಕೂಡ ಪರಿಣಾಮಕಾರಿಯಾಗಿ ಮಾಡ್ತಾ ಇಲ್ಲ ಅನ್ನೋದು ಆ ಭಾಗದ ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ರಾತ್ರಿ ವೇಳೆ ನಾವು ಕಾಡುಗಟ್ಟುವಂತ ಕೆಲಸವನ್ನ ಮಾಡ್ತೀವಿ ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಾರೆ. ಆದ್ರೆ ಏನು ವೈಜ್ಞಾನಿಕವಾಗಿ ಕಾಡುಗಟ್ಟುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ರಾತ್ರಿ ವೇಳೆ ಪಟಾಕಿ ಸಿಡಿಸುವಂತ ಸೌಂಡೇ ಬರ್ತಾ ಇಲ್ಲ. ಇವ್ರಿಗೆ ಕೆಲಸ ಮಾಡ್ತಾ ಇದಾರೋ ಇಲ್ವೋ ಅನ್ನೋ ಒಂದು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂದ್ರೆ ಮಾಹಿತಿಗಾಗಿ